ಬೆಳಗ್ಗೆನೆ ಬಂದು ತೊಂಡೆಕಾಯಿನ ಬಿಡಿಸ್ತಾ ಇದ್ದೀವಿ ಕಣ್ರಿ. ಬಿಡಿಸಿದ್ದು ಈ ಥರ ಬಿಸಿಲಲ್ಲಿ ಸ್ವಲ್ಪ ಗಾಳಿಗೆ ಹಾರ್ವಸಿಗೆ ಹಾಕ್ತಾ ಇದ್ದೀನಿ. ಈ ಕಡೆ ಬಿಸಿಲು ಕೂಡ ಬಂದಿದೆ. ನಮ್ಮ ಜಿಮ್ಮಿ ನೋಡಿದ್ರೆ ಬಿಸಿಲು ಕಾಯಿಸ್ಕೊಂಡು ಕೂತವನ್ನೇ, ಸೋಂಬೇರಿ ನನ್ನ ಮಗನ. ಬೆಳಗ್ಗೆ ಜಿಮ್ಮೆ ಚೆನ್ನಾಗೈತೆ ಬಿಸಿಲು. ಏನು ಸಂಪುಪ್ಪ, ಏನು ಸಂಪು. ಅಯ್ಯೋ ರಾಮ, ಬಾಲ್ ಅಲಾಡ್ಸೋದು ಕಷ್ಟ ಆಗ್ಬಿಟ್ಟೈತಿ. ಇವಾಗ ಜ್ಞಾನ ಬಂತ. ಸರಿ, ಮಲ್ಕ ದೂರಿ ಪಚ್ಚಲಮ್ಮ, ನನ್ನ ಮುದ್ದು ಜಿಮ್ಮಿ, ನನ್ನ ಮುದ್ದು ಗೂಬೆ, ಮಲ್ಕ. ಹಲೋ, ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ RJ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ಸಮಯ ಬಂದು 8 ಗಂಟೆ ಆಗಿದೆ ಆಲ್ಮೋಸ್ಟು. ಈಗ ಬಂದು ನನ್ನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ತೋಟಕ್ಕೇನ ಬೆಳಗ್ಗೆ 6:30 ಆಗಿತ್ತು ತೋಟಕ್ಕೆ ಬರೋ ಸಾಕನೆ. ಆದರೆ ಬೆಳಗ್ಗೆ ಬಂದಾಗ ಸಿಕ್ಕಾಪಟ್ಟೆ ಚಳಿ. ಇವತ್ತು ಮೋಡ ಬೇರೆ ಇರಲಿಲ್ಲ. ಸುಮಾರು 3 ದಿನದಿಂದ ಮೋಡ ಮುಚ್ಕೊಂಡಿತ್ತು. ಆದರೆ ಇವಾಗ ಮೋಡ ಇರಲಿಲ್ಲ. ಹಾಗಾಗಿ ಆ ಚಳಿನಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದು ಬಾಗ್ತೀನಿ, ಪ್ರತಿಯೊಂದು ಕೂಡ ಸಂಜೆವರೆಗೂ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಒಬ್ಬ ರೈತನ ಬೆಳೆಸಬೇಕು, ಒಬ್ಬ ಹಳ್ಳಿ ಹುಡುಗನ್ನ ಬೆಳಿಬೇಕು ಅಂತ ಏನೋ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆ ಇದ್ದರೂ ಕೂಡ ದಯವಿಟ್ಟು ನೋಡ್ತಾ ಇರೋರೆಲ್ಲ ಒಂದೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ಸದ್ಯಕ್ಕೆ ಕೆಳಕೋತಾ ಇದ್ದೀನಿ. ಇಷ್ಟೊತ್ತು ಮೇಲ್ಗಡೆ ತೋಟದಲ್ಲಿದ್ದೆ. ಆಲ್ಮೋಸ್ಟ್ ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಬನ್ನಿ ತೋರಿಸ್ತೀನಿ. ಆಲ್ರೆಡಿ ನಮ್ಮಮ್ಮ ಇಲ್ಲಿದ್ದಾರೆ. ಏನಂದರೆ ಆ ಹೊಲ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅಲ್ಲಿ ಬಂದು ರಾಗಿನ ಬೆಳೆದಿದ್ರಿ. ಆ ರಾಗಿನ ಬೆಳೆದು ಮಿಷಿನಲ್ಲಿ ಆಲ್ಮೋಸ್ಟು ಅದನ್ನು ಒಡಿಸಿದ್ದು. ಆದರೆ ಬಿಸಿಲಲ್ಲಂತೂ ಒಣಗಕ್ಕೆ ಇರಲಿಲ್ಲ. ಹಾಗೆ ಬಿಟ್ಟರೆ ಮುಗ್ಗೋಗುತ್ತೆ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ರಾಗಿನ ಒಣಗ್ಸಕ್ಕೆ ಬಂದಿದ್ದೀನಿ. ಬಿಸಿಲಲ್ಲಿ ಹಾಕರೆ ಒಣಗ್ಕೊಂಡು ಬಿದ್ದಿರ್ತದೆ. ಹೇಳ್ಕೊಟ್ಟಾರ್ಪಲ್ಲ, ಅದೇ ಎತ್ತಿ ಸೈಡ್ಗೆ ಹಾಕ, ಎತ್ತಮ್ಮ ಟಾರ್ಪಲ್ಲ. ಎತ್ತಾಕ ಸೈಡ್ಕ ಮುಟ್ಟೆ ಮಾವು. ಒದ್ರಣ ಎತ್ತ ಸೈಡ್ಗೆ ಇಕ್ಕು ಮುಟ್ಟೆ. ಏನ ರಾಗಿ ಮುಟ್ಟೆ ಎತ್ತಕ್ಕಾಗಲ್ಲ, ಅಷ್ಟು ಮುದ್ದೆ ಮಾಡಿಕ್ಬಿಟ್ರೆ ಒಬ್ಳೆ ನುಂಗ್ಬಿಡ್ತೀಯಾ ಗುಳ್ಕೊ ಅಂತ. ಅಲ್ಲಿ ಹುಡುಗಿಯರು ಇದ್ರು. ಹೋಗಿನಾ ಎತ್ತೀನಿ. ಏನ ವಿಡಿಯೋ ಸರಿಯಾಗಿ ಮಾಡಿರ್ಲಿಲ್ಲ ಅಂದ್ರೆ ಎಡಿಟಿಂಗ್ ಮಾಡುವಾಗ ನಿನ್ನ ಎಡಿಟಿಂಗ್ ಮಾಡ್ಬಿಡ್ತೀನಿ ನಮ್ಮಲ್ಲಿ. ಎಷ್ಟು ಕೆಜಿ ಬರ್ತೈತಮ್ಮ ಒಂದು ಮೂಟೆ? 50 kg. 50 kg? ನಿನ್ನ ಮಕ್ಕಕ್ಕೆತ್ತು ಎಷ್ಟು ಬರ್ತೈತೆ? 60 kg, 65 ಬರ್ತೈತಿ. ಇಂಥ ಮೂಟೆಗಳು ನಮ್ಮ ಲೈಫಲ್ಲಿ ಎಷ್ಟೈತಿ ಇಲ್ಲ, ಮೂಟೆ ಹೆಗಲ ಮೇಲೆ ಬರೋ ಸಾಕನೆ ಎಷ್ಟೇ kg ಬರ್ತೈತೆ ಅಂತ ಹೇಳ್ತೀವಿ. ನಕ್ಕು ಮುಸ್ಬೇಡ ಟ್ಯಾಪ್ ಹಾಕಗಂಟ. ಓಕೆ ಫ್ರೆಂಡ್ಸ್, ರಾಗಿ ಎಲ್ಲ ಒಣಗಾಕಿದ್ದೀವಿ. ಏನಂದರೆ ಹಸಿ ಕಾಳೆಲ್ಲ ಇದ್ವು,
ಆಲ್ಮೋಸ್ಟು ಮುಂಚೆನೇ ಇದು ಒಣಗಾಕ್ಬೇಕಾಗಿತ್ತು, ಆದರೆ ಒಣಗಾಕಕ್ಕೆ ನಮ್ಗಂತೂ ಟೈಮೇ ಸಿಗಲಿಲ್ಲ, ಮನೇಲಿ ಇತ್ತಿದ್ದು. ಇನ್ನು ಮನೆ ಹತ್ರ ಹಾಕ್ಕೊಂಡು ಕಾವಲು ಕಾಯೋಕ್ಕಾಗಲ್ಲ, ನಮ್ಮ ಕೆಲಸಗಳು ನಡೆಯಲ್ಲ ಅಂದ್ಬಿಟ್ಟು ಥೋಡ ಹತ್ರ ನೆತ್ಕೊಂಬಂದು ಇಲ್ಲಿ ಕಾವಲು ಇರೋಂಗಿಲ್ಲ ಏನಿಲ್ಲ, 2 ದಿನ 3 ದಿನ ಒಣಗಲಿ. ಇವಾಗ ಸದ್ಯಕ್ಕೆ ಬಂದು ಕಾಯಿ ಬಿಡಿಸ್ತಾಯಿದ್ರಿ, ಟೀ ಕುಡಿತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಯಾವ್ದಂಕ ಇದಾ? ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಕಾಯಿ ಬಿಡ್ಸೋಕೆ ಹೋಗೋಣ. ಈಗ ಕರೆಂಟು ಕೂಡ ಬಂದಿದೆ, ನೀರು ಕೂಡ ಓಡ್ತಾ ಇದೆ ಹಾಗಲ ಗಿಡಕ್ಕೆ ಮತ್ತು ತೊಂಡೆ ಗಿಡಕ್ಕೆ, ಇವೆರಡಕ್ಕೂ ಕೂಡ ಬಿಟ್ಟಿದ್ದೀನಿ ಕಣ್ರಿ. ಇವಾಗ ಸದ್ಯಕ್ಕೆ ಏನಪ್ಪ ಮಾಡ್ತಾಯಿದ್ದೀವಿ ಅಂದರೆ, ನಾನು ಮತ್ತು ನಮ್ಮಮ್ಮ ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ ಹಾಗಲ ಗಿಡದಲ್ಲಿ. ಈಗ ಸಮಯ ಬಂದು 4 ಗಂಟೆ ಆಗಿದೆ. ಆಲ್ಮೋಸ್ಟ್ ಬೆಳಗ್ಗೆ ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ, ಹಾಗಾಗಿ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕಣ್ರಿ. ಅಲ್ಲ ಪ್ರೇಮಕ್ಕ, ಯಾಕಮ್ಮ ಇವತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ? ಕೆಲಸ ಜಾಸ್ತಿ ಅತ್ತೇರಿಕೆ. ಏನಂದರೆ ಆಗಲ ಗಿಡದಲ್ಲಿರೋದು ತೊಂಡೆಕಾಯಿ ಎಲ್ಲ ಒಂದೊಂದಿದೆ, ಅದನ್ನೇ ಹುಡುಕ್ಲಾಡ್ಕೊಂಡು ಬಿಡಿಸ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಇದರಲ್ಲಿ ಬಿಡಿಸೋದು. ಓಕೆ, ಏನೂ ಮಾಡೋಕ್ಕಾಗಲ್ಲ, ಹಾಗೆ ಬಿಟ್ಟರೆ ಹಣ್ಣಾಗುತ್ತೆ, ಹಾಗಾಗಿ ಹಾಗೆ ಬಿಡಿಸ್ಕೊತಾ ಇದ್ದೀವಿ. ಈಗ ಸಮಯ ಬಂದು 6:30 ಆಗಿದೆ. ಇಷ್ಟೊತ್ತು ಗಂಟ ಕಾಯಿ ಬಿಡಿಸ್ಕೊಂಡಿದ್ದು. ಈಗ ನೆಕ್ಸ್ಟ್ ಏನಪ್ಪ ಕೆಲಸ ಅಂದರೆ, ಸೌದೆ ಸೌದೆ ಕಟ್ಟಿ ಮಡಗಿದ್ದೀನಿ. ಇದನ್ನು ಎತ್ಕೊಂಡು ಮನೆಗೆ ಹೋಗಬೇಕು. ಏನಕ್ಕಪ್ಪ ಅಂದರೆ, ನೀರು ಕಾಯಿಸ್ಕೊಂಡು ಅಟ್ಕೊಳಕ್ಕೆ. ಸೌದೆನಲ್ಲಿ ನೀರು ಕಾಯಿಸ್ಕೊಂಡ್ರೆ ನಮಗೆ ಮೈ ಕೈ ಸ್ವಲ್ಪ ಫ್ರೀ ಆಗುತ್ತೆ. ಆಲ್ಮೋಸ್ಟು ಹೀಟ್ರು ಡಿಸೈರು ಇದೆಲ್ಲ ಇದೆ ಆಲ್ಮೋಸ್ಟು ಮನೆಯಲ್ಲಿ, ಆದರೆ ಅದರಲ್ಲಿ ಅಟ್ಕೊಂಡ್ರೆ ಮೈ ಕೈ ನೋವು ಒಂಚೂರು ಕೂಡ ಬಿಡೋದಿಲ್ಲ. ಈ ಥರ ಸೌದೆನಲ್ಲಿ ನೀರು ಕಾಯಿಸಿಟ್ಕೊಂಡ್ರೆ ಮೈ ಕೈಯೆಲ್ಲ ಸಿಕ್ಕಾಪಟ್ಟೆ ಫ್ರೀ ಆಗಿಬಿಡುತ್ತೆ. ಹಾಗೆ ರಾಗಿ ಬೆಳಗ್ಗೆ ಎಲ್ಲ ಒಣಗಾಕಿದ್ನಲ್ವ, ಎಲ್ಲ ಇವಾಗ ಪ್ಯಾಕ್ ಮಾಡಿದ್ದೀನಿ. ಇನ್ನು ತಿರ್ಗಾ ಬೆಳಗ್ಗೆಗೆ ಬಂದು ತಿರ್ಗಾ ಹಾರಾಕಬೇಕು, ತಿರ್ಗಾ ಒಣಗಿಸ್ಬೇಕು. 1-2 ದಿನ ಚೆನ್ನಾಗಿ ಒಣಗಿಸಿದ್ರೆ ರಾಗಿ ಎಲ್ಲ ಬಂದು ಗಲ್ಲ 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 ಅಂತಿರುತ್ತೆ, ಹಾಗಾಗಿ ಒಣಗಿಸ್ಲೇಬೇಕು. ಓಕೆ ಫ್ರೆಂಡ್ಸ್, ಇನ್ನೇನು ಸಂಜೆ ಆಗ್ತಾ ಬಂತು. ಇವತ್ತು ವಿಡಿಯೋಕ್ಕಷ್ಟೇ ವಿಡಿಯೋ ಬಂದು ಜಾಸ್ತಿ ಏನೋ ಕವರೇ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕಾರಣಾಂತರಗಳಿಂದ. ಇಷ್ಟೇ ಇವತ್ತು ಸಾಧ್ಯವಾದಷ್ಟು ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ರೈತ ಬೆಳಿಬೇಕಂತ ಏನಾನ ನಿಮ್ಮ ಮನಸ್ಸಲ್ಲಿ ಒಂಚೂರು ಆಸೆ ಇದ್ದರೆ, ನೋಡ್ತಾ ಇರೋರೆಲ್ಲ ಆ ವಿಡಿಯೋನ ಲೈಕ್ ಮಾಡಿ. ನಮ್ಮ ಇದೇ ಥರ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಫಟಾಫಟ್ ಅಂತ ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬೆಳಗ್ಗೆ ಬಂದವರು ತೋಟಕ್ಕೆ, ಈಗ ಸಂಜೆ ಆಗೋಯಿತು. ಹಕ್ಕಿ ಪಕ್ಷಿಗಳೆಲ್ಲ ಮನೆಗೆ ಗೂಡಿಗೆ ಸೇರ್ಕೊಂಡ್ವು. ಇನ್ನು ನಾವು ಕೂಡ ಗೂಡಿಗೆ ಸೇರ್ಕೊಳ್ಳೋಣ ಬನ್ನಿ.